ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಾತಾ ಚ ಪಾರ್ವತೀ ದೇವಿ ಪಿತಾ ದೇವೋ ಮಹೇಶ್ವರ ಬಾಂಧವಾಶ್ಚ ಭಕ್ತಾಶ್ಚ ಸ್ವದೇಶೋ ಭುವನತ್ರಯಂ. ಶ್ರೀ ಗುರುಭ್ಯೋ ನಮಃ. ಸಮಸ್ತ ಟ್ರೆಡಿಷನಲ್ ಟ್ರಂಕ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಿಮ್ಮ ಗುರುದತ್ ಮಾಡುವ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಈ ದಿನ ತಾರೀಕು 11 ಶುಕ್ರವಾರ, ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಶುಕ್ಲಪಕ್ಷ, ಚತುರ್ದಶಿ, ಧ್ರುವಯೋಗ, ಗರಜಕರ್ಣ. ಸೂರ್ಯೋದಯ ಈ ದಿನ 6 ಗಂಟೆ 9 ನಿಮಿಷ ಬೆಳಗ್ಗೆ, ಸೂರ್ಯಾಸ್ತ 6 ಗಂಟೆ 31 ನಿಮಿಷ ಸಾಯಂಕಾಲ. ರಾಹುಕಾಲ ವಿಶೇಷವಾಗಿ ಶುಕ್ರವಾರ ಅಂದರೆ 10:30 ರಿಂದ 12 ರಾಹುಕಾಲ ಅನ್ನೋದು ಮನಸ್ಸಿನಲ್ಲಿರುತ್ತೆ. ಆದರೆ ಸೂರ್ಯೋದಯದ ಪ್ರಕಾರ ರಾಹುಕಾಲವನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ 10 ಗಂಟೆ 48 ನಿಮಿಷ ಬೆಳಗ್ಗೆಯಿಂದ 12 ಗಂಟೆ 21 ನಿಮಿಷ ಮಧ್ಯಾಹ್ನದವರೆಗೂ. ಯಮಗಂಡ ಕಾಲ ಒಂದು 3 ಗಂಟೆ 26 ನಿಮಿಷ ಮಧ್ಯಾಹ್ನದಿಂದ 4:51 ಗುಳಿಕ ಕಾಲ 7 ಗಂಟೆ 42 ನಿಮಿಷ ಬೆಳಗ್ಗೆ ಇಂದ ಹಿಡಿದು 9 ಗಂಟೆ 15 ನಿಮಿಷವರೆಗೆ. ಈ ದಿನ ಚಂದ್ರ ನಕ್ಷತ್ರ ಉತ್ತರ ಫಲ್ಗುಣಿ, ಸೂರ್ಯ ನಕ್ಷತ್ರ ರೇವತಿ ಆಗಿರುತ್ತೆ. ಈ ದಿನ ದುರ್ಮುಹೂರ್ತ ಆಗಿರುತ್ತೆ. 8 ಗಂಟೆ 38 ನಿಮಿಷ ಬೆಳಗ್ಗೆ ಇಂದ ಹಿಡಿದು 9 ಗಂಟೆ 27 ನಿಮಿಷದವರೆಗೆ. 12 ಗಂಟೆ 45 ನಿಮಿಷ ಮಧ್ಯಾಹ್ನದಿಂದ 1 ಗಂಟೆ 3 ನಿಮಿಷದವರೆಗೆ, 31 ನಿಮಿಷದವರೆಗೆ ಈ ದಿನದ ದುರ್ಮುಹೂರ್ತ ಆಗಿರುತ್ತೆ. ಹಾಗಿದ್ರೆ ನೋಡೋಣ ಈ ದಿನದ ಮೇಷ್ಯಾದಿ ದ್ವಾದಶ ರಾಶಿಯ ಫಲವನ್ನು. ಈ ದಿನ ಕಂಟ್ರಾಕ್ಟರ್ಸ್ ಯಾರಿರ್ತಾರೆ, ಬಿಲ್ಡಿಂಗ್ ಕಂಟ್ರಾಕ್ಟರ್ಸ್ ಆಗಿರ್ಬೋದು, ಅವರಿಗೆ ಶುಭ ದಿನ ಆಗಿರುತ್ತೆ. ಕಲ್ಲಿನ ವ್ಯಾಪಾರಿಗಳಿಗೆ, ಕಬ್ಬಿಣದ ವ್ಯಾಪಾರಿಗಳಿಗೆ ಈ ದಿನ ಅಧಿಕ ಲಾಭ ಬರುವಂತಹ ಸಾಧ್ಯತೆಗಳಿರುತ್ತೆ. ಇಷ್ಟದೇವರ ಪ್ರೀತಿಯನ್ನು ನೀವು ಗಳಿಸಿದರೆ, ಇಷ್ಟದೇವರ ಆರಾಧನೆಯನ್ನು ನೀವು ಮಾಡಿದರೆ ಇವತ್ತಿನ ನಿಮ್ಮ ಇಷ್ಟದ ಎಲ್ಲ ಈಡೇರಿಕೆಗಳು ಆಗ್ತವೆ ಅಂತ ಹೇಳ್ತಾ, ವೃಷಭ ರಾಶಿಗೆ ನೋಡೋದಾದರೆ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರಿರ್ತಾರೆ ಅವರು ಏನಾದ್ರು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಪಾರ್ಟ್ನರ್ ಜೊತೆಗೆ ಅಂದರೆ ಸ್ವಲ್ಪ ನಿಮ್ಮ ಯೋಚನೆಯನ್ನು ಮುಂದೂಡಿದರೆ ಬಹಳ ಒಳ್ಳೆಯದು. ಸ್ವಲ್ಪ ದಿನ ಮುಂದಕ್ಕೆ ಹಾಕಿ ಗುರು ದರ್ಶನ, ಗುರು ಸೇವೆ, ಗುರುಗಳ ಆರಾಧನೆ ನಿಮಗೆ ಈ ದಿನ ಶುಭವನ್ನು ತಂದುಕೊಡುತ್ತೆ. ಮಿಥುನ ರಾಶಿ ನೋಡೋದಾದರೆ ಬ್ರೋಕರ್ಸ್ಗಳಿಗೆ, ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಶ್ರದ್ಧೆ ಹೆಚ್ಚು ವಹಿಸಿ ಮಾಡಬೇಕಾಗತ್ತೆ. ಅಧಿಕ ಲಾಭ ನಿಮ್ಮದಾಗುತ್ತೆ. ಶ್ರದ್ಧೆ ಹೆಚ್ಚು ವಹಿಸಿ ಮಾಡೋದ್ರಿಂದ ಈ ದಿನ ಉತ್ತಮ ಫಲ ನಿಮ್ಮದಾದ್ರೂ ಕೆಲವೊಂದು ಖರ್ಚು ಅನಾವಶ್ಯಕವಾಗಿ ಬರುವಂತಹ ಸಾಧ್ಯತೆಗಳಿರುತ್ತೆ. ದುಡ್ಡು ಬಂತಪ್ಪ ನಾ ಖರ್ಚು ಮಾಡೋಣ ಅಂಥೇಳಿ 1 ರೂಪಾಯಿ ಖರ್ಚು ಮಾಡೋ ಕಡೆ 10 ರೂಪಾಯಿ ಖರ್ಚು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ದುಡ್ಡಿನ ಖರ್ಚಿನ ಬಗ್ಗೆ ನಿಗಾವನ್ನು ವಹಿಸಿ ಅಂತ ಹೇಳ್ತಾ, ಇನ್ನು ಕರ್ಕಾಟಕ ರಾಶಿ ನೋಡೋದಾದರೆ ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಬರಬಹುದು. ಗಣಪತಿಯ ಪ್ರಾರ್ಥನೆ, ಹಾಗಾಗಿ ಇದರಿಂದ ಗಣಪತಿಯ ಪ್ರಾರ್ಥನೆ ನೀವು ಮಾಡಿದ್ರೆ ಬಹಳ ಉತ್ತಮ ಅಂತ ಹೇಳ್ತಾ, ಲಕ್ಷ್ಮಿಯ ಅಷ್ಟಕವನ್ನು ಈ ದಿನ ನೀವು ಪಠನೆ ಮಾಡಿದರೂ ಕೂಡ ನಿಮಗೆ ಬಹಳ ಅನುಕೂಲ ಆಗುತ್ತೆ. ಕೆಲಸದ ವಿಚಾರದಲ್ಲಿ ಸ್ವಲ್ಪ ಹುಷಾರು, ಆರೋಗ್ಯದ ವಿಚಾರದಲ್ಲೂ ಸ್ವಲ್ಪ ಈ ದಿನ ನೀವು ಹುಷಾರಾಗಿರಿ. ಸಿಂಹರಾಶಿಯವರು ನೋಡೋದಾದರೆ ವಿವಾಹ ಸಂಬಂಧಿ, ನನಗಿನ್ನೂ ಮದುವೆ ಆಗಿಲ್ಲ, ಡಿಲೇ ಆಗ್ತಾಯಿದೆ ಅಥವಾ ಮದುವೆಯಲ್ಲಿ ಯಾವುದೋ ಒಂದು ಸಣ್ಣ ಅಡೆತಡೆಗಳು ಬರ್ತಾ ಇದ್ದರೆ ಅದು ನಿಮಗೆ ಇವತ್ತು ಕ್ಲಿಯರ್ ಆಗಿ ನಿಮ್ಮ ಮದುವೆ ವಿಚಾರದಲ್ಲಿ ಏನಾದರೂ ಒಂದು ಮಾತುಕತೆ ಆಡ್ತಾಯಿದ್ರೆ ಅದು ಮುಂದುವರಿಯುತ್ತೆ ಈಸಿಯಾಗಿ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಅದು ಬೆಳಗ್ಗೆ ಕಾಡುತ್ತೆ, ಅಥವಾ ಸ್ಟ್ರೆಸ್ ಇರ್ಬೋದು, ಹೋಗ್ತಿದ್ದಂಗೆ ಟಾರ್ಗೆಟ್ ಸ್ಟ್ರೆಸ್ ಇರ್ಬೋದು, ಈ ರೀತಿಯಾದ ಸ್ಟ್ರೆಸ್ಗಳನ್ನು ಇದ್ದರೂ ಅದು ಸಂಜೆ ಅಷ್ಟೊತ್ತಿಗೆ ನಿಮಗೆಲ್ಲ ಸ್ವಲ್ಪ ರಿಲೀಫ್ ಸಿಗುತ್ತೆ. ಸೂರ್ಯನ ಆರಾಧನೆ ಈ ದಿನ ನಿಮಗೆ ವಿಶೇಷವಾದ ಪ್ರತಿಫಲವನ್ನು ತಂದುಕೊಡುತ್ತೆ. ಇನ್ನು ಕನ್ಯಾ ರಾಶಿ ನೋಡಿದರೆ ಕೆಲಸಗಳಲ್ಲಿ ಸಹೋದ್ಯೋಗಿಗಳಿಗೆ ಸಹಕಾರ ನೀವು ಕೊಡಬೇಕಾಗತ್ತೆ. ಸ್ನೇಹಿತರಿಂದ ನೀವು ಅಪೇಕ್ಷಿತ ಸಹಾಯವನ್ನು ನೀವು ಪಡ್ಕೊತೀರಾ. ಅದೇ ಸಮಯದಲ್ಲಿ ನಿಮ್ಮ ಸಹ ವ್ಯಾಪಾರಿಗಳ ಜೊತೆಗೆ ಉತ್ತಮ ರೀತಿಯಾದ ಒಂದು ವಾತಾವರಣ, ಅಂದರೆ ಈಗ ಹೆಲ್ತಿ ಕಾಂಪಿಟೇಷನ್ ಅನ್ನೋದೇನಿರುತ್ತೆ ಅದು ನಿಮ್ಮಲ್ಲಿ ಇದ್ದರೆ ಬಹಳ ಒಳ್ಳೆಯದು. ಅದು ನಿಮಗೆ ಹೆಚ್ಚಿನ ಲಾಭವನ್ನು ನಿಮ್ಮ ವ್ಯಾಪಾರದಲ್ಲಿ ತಂದುಕೊಡುತ್ತೆ. ವಿಷ್ಣುವಿನ ಆರಾಧನೆ, ವಿಷ್ಣು ನಾಮಸ್ಮರಣೆ ನಿಮಗೆ ಈ ದಿನ ಒಂದು ಉತ್ತಮವಾದ ಫಲವನ್ನು ಕೊಡುತ್ತೆ. ಇನ್ನು ತುಲಾರಾಶಿ ನೋಡೋದಾದ್ರೆ ದೀರ್ಘಕಾಲದಿಂದ ನೀವು ಏನಾದರೂ ಮಾನಸಿಕವಾಗಿ ಬಳಲ್ತಾ ಇದ್ದರೆ ಆ ಮಾನಸಿಕ ಚಿಂತನೆಯನ್ನು ನೀವು ಈ ದಿನ ದೂರ ಮಾಡುವಂತಹ ಸಮಯ, ಅದರಿಂದ ನಿಮಗೆ ಚೇತರಿಕೆ ಸಿಗುತ್ತೆ. ಹಣವನ್ನು ಖರ್ಚು ಮಾಡುವಾಗ ನಿಗಾ ಇರಲಿ, ಹೆಚ್ಚು ಧನ ಖರ್ಚಾಗೋ ಚಾನ್ಸಸ್ ಜಾಸ್ತಿ ಇದೆ ಇವತ್ತು ತುಲಾರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಕಳೆದು ಹೋದ ವಸ್ತುಗಳು ಮತ್ತೆ ಮರಳಿ ಸಿಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆ ಅಂದರೆ ಮನೆಯನ್ನು ನೀವು ಕ್ಲೀನ್ ಮಾಡಲಿಕ್ಕೆ ಹೋಗ್ತಾ ಇರ್ತೀರಾ, ಆ ಮನೆ ಕ್ಲೀನ್ ಮಾಡುವಾಗ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ಎಲ್ಲೋ ಇಟ್ಟಂತಹ ವಸ್ತುಗಳು ನಿಮಗೆ ಈ ದಿನ ಸಿಗುವಂತಹ ಸಂಭವ ಇದೆ. ಜೀವನ ಶೈಲಿಗೆ ಸಂಬಂಧಿಸಿದಂತೆ ವಸ್ತುಗಳನ್ನು ನೀವು ಈ ದಿನ ಖರೀದಿ ಮಾಡುವಂತಹ ಸಾಧ್ಯತೆಗಳು ಇದೆ. ಊರ್ಧ್ವಮುಖ ಗಣಪತಿಯ ಮಂತ್ರವನ್ನು ನೀವು ಪಠನೆ ಮಾಡೋದಾದರೆ ನಿಮಗೆ ಈ ದಿನ ಬಹಳ ಒಳ್ಳೆ ಒಂದು ಪ್ರತಿಫಲ ಸಿಗುತ್ತೆ. ಇನ್ನು ಧನುರ್ರಾಶಿ ನೋಡೋದಾದರೆ ಕೃಷಿಕರಿಗೆ ಬಹಳ ಉತ್ತಮವಾದ ದಿನ, ಹೆಚ್ಚು ಲಾಭ ದೊರೆಯುವ ದಿನ.
ಹಳೆ ಸಾಲ ತೀರಿಸಿ ನೆಮ್ಮದಿಯಾಗಿ ಜೀವನ ಮಾಡುವಂತಹ ಒಂದು ದಿನ ಇವತ್ತಾಗಿರುತ್ತೆ. ಕೃಷಿ ಹಳೆ ಸಾಲ ತೀರಿಸೋದನ್ನು ಬರೀ ಕೃಷಿಕರಿಗೆಲ್ಲ, ಯಾರಿಗೆ ಈ ಧನುಸ್ಸು ರಾಶಿಯವರು ಇರ್ತಾರೆ ಅವರಿಗೆ ಸ್ವಲ್ಪ ಸಾಧ್ಯತೆಗಳು ಅಂದರೆ ವಿಶೇಷವಾಗಿ ಅನಿರೀಕ್ಷಿತವಾಗಿ ಹಣ ಸಂಪಾದನೆ ಆಗುವಂತಹ ಸಾಧ್ಯತೆ, ಅದೇ ರೀತಿಯಾಗಿ ಅದರಿಂದ ಸಾಲ ತೀರಿಸಿ ನೆಮ್ಮದಿಯಾಗಿ ಜೀವನ ಮಾಡುವಂತಹ ಒಂದು ಫಲ ಇಲ್ಲಿರುತ್ತೆ. ಮತ್ತು ಲಕ್ಷ್ಮಿ ಮತ್ತು ವೆಂಕಟೇಶ್ವರರ ಸ್ಮರಣೆ ಈ ದಿನ ನಮಗೆ ಶುಭ ಫಲವನ್ನು ತಂದುಕೊಡುತ್ತೆ. ಇನ್ನು ಮಕರ ರಾಶಿಯವರನ್ನು ನೋಡೋದಾದರೆ, ಮಕರ ರಾಶಿಯವರಿಗೆ ಚರ್ಮ ಸಂಬಂಧಿತ ಸಮಸ್ಯೆ ಕಾಣುವ ಸಾಧ್ಯತೆ ಇದೆ. ಯಾವುದೇ ಕಾರ್ಯ ಅಭಿವೃದ್ಧಿಯಲ್ಲಿ ಈ ದಿನ ನಿಮಗೆ ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಇವತ್ತು ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ. ಸುಳ್ಳು ಹೇಳಿತ್ತು ಅಪ್ಪಿತಪ್ಪಿ ಸಣ್ಣದಾಗಿ ಅಂದರೆ ಅದೇ ದೊಡ್ಡದಾಗಿ ಬೆಳೆದು ನಿಮಗೆ ಅದು ತೊಂದರೆಯಾಗಿ ಕಾಡುವಂತಹ ಸಾಧ್ಯತೆಗಳಿರುತ್ತೆ. ನೀವು ಆಂಜನೇಯನ ದರ್ಶನ ಮಾಡಿ ಆಂಜನೇಯನ ಸ್ಮರಣೆ ಮಾಡೋದ್ರಿಂದ ಈ ದಿನ ನಿಮಗೆ ಶುಭವಾಗಿರುತ್ತೆ. ಕುಂಭರಾಶಿಯವರಿಗೆ ಸುತ್ತಮುತ್ತಲಿನ ವಾತಾವರಣ ಬೇಸರ ತರುವಂತಹ ಸಾಧ್ಯತೆಗಳಿರುತ್ತೆ. ಅಂದರೆ ಈಗ ಮನೆಯಲ್ಲಿ ಒಂದು ಏನೂ ಇಲ್ದರ ವಿನಾಕಾರಣ ಜಗಳ ಆಗೋದು, ಅಥವಾ ಎಲ್ಲೋ ಹೊರಗಡೆ ಹೋಗ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಯಾರಿಂದನೋ ಒಂದು ಸಣ್ಣದಾಗಿ ಒಂದು ಮಾತು ಬಂದು ಅದೇ ಮಾತು ದೊಡ್ಡದಾಗಿ ಆ ಒಂದು ಮಾತಿನಿಂದ ಮನಸ್ಸಿಗೆ ಬೇಸರ ಉಂಟಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಚಿತ್ತಶಕ್ತಿ ವಿಲ್ ಪವರ್ನ ನೀವು ಇವತ್ತು ಜಾಸ್ತಿ ಮಾಡಿಕೊಂಡ್ರೆ ಬಹಳ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಚಿತ್ತಶಕ್ತಿಯ ಮೇಲೆ ಗಮನ ಕೊಡಿ. ಚಿತ್ತಶಕ್ತಿಗೆ ಆಗದೇ ಇರೋಂಥ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ತಾ, ಇನ್ನು ಮೀನರಾಶಿ ನೋಡೋದಾದರೆ ಈ ದಿನ ನಿಮಗೆ ತಾಳ್ಮೆ ಬಹಳ ಮುಖ್ಯ ಆಗುತ್ತೆ. ಕೆಲಸಗಳಲ್ಲಿ ನಿಮ್ಮ ಸೀನಿಯರ್ಸ್ ನಿಮಗೆ ತುಂಬ ಸ್ಟ್ರೆಸ್ ಕೊಡೋದು ಅಥವಾ ಪ್ರೆಷರ್ ಹಾಕೋದು ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ತಾಳ್ಮೆಯಿಂದ ಇದ್ದು ಇವತ್ತಿನ ಕೆಲಸ ಒಂದು ಸಾಗಿಸ್ಕೊಂಡ್ರೆ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ನಿಮ್ಮ ಮಾತಿನ ಚಾತುರ್ಯ ನಿಮಗೆ ಒಂದು ಧೈರ್ಯವನ್ನು ತಂದುಕೊಡುತ್ತೆ, ಶಕ್ತಿಯನ್ನು ತಂದುಕೊಡುತ್ತೆ. ಯಾವುದೇ ರೀತಿಯಾದ ಸ್ಟ್ರೆಸ್ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅಂತ ಹೇಳ್ತಾ, ಮುಂದೆ ಈಗ ಒಂದು ಟಿಪ್ಸ್ ಆ್ಯಸ್ ಯೂಶುವಲಿ ನಾನು ಕೊಡೋದ್ರಲ್ಲಿ, ನಾವು ಮಾಡುವಂಥ ಆಹಾರ, ನಾವು ನವಗ್ರಹಗಳಿಂದ ನಾವು ಆ ನವಗ್ರಹಗಳ ಬೆಳಕಿನಿಂದ ನಾವು ಜೀವನ ಮಾಡ್ತಾ ಇದ್ದೀವಿ. ಸೊ ಆ ಬೆಳಕು ನಮ್ಮಲ್ಲಿ ಕೆಲವೊಮ್ಮೆ ಪಾಸಿಟಿವ್ ಆಗಿ ಕಾಣುತ್ತೆ, ಕೆಲವೊಮ್ಮೆ ನೆಗೆಟಿವ್ ಆಗಿ ಕಾಣುತ್ತೆ. ಆದಷ್ಟು ಚಾರಿಟಿಯನ್ನು ಮಾಡಿ. ಚಾರಿಟಿಯನ್ನು ಯಾರಿಗೆ ಮಾಡ್ತೀರಾ? ಯಾವುದು ಉತ್ತಮ ಅಂದರೆ, ಇದರಲ್ಲಿ ಶಾಸ್ತ್ರಗಳ ಪ್ರಕಾರ ಹೇಳೋದಾದರೆ, ಒಂದು ನಾಯಿಗೆ ಆಹಾರ ಹಾಕೋದು, ಬೀದಿ ನಾಯಿಗಳಿಗೆ ಆಹಾರ ಹಾಕೋದು, ಇನ್ನೊಂದು ಹಸುಗಳಿಗೆ ಆಹಾರ ಕೊಡೋದು ಅಂತ ಹೇಳ್ತಾರೆ. ಸೊ ಬೀದಿ ನಾಯಿಗಳಿಗೆ ಆಹಾರ ಹಾಕೋದು ಅಂತ ಹೇಳಿ ಸಿಗುವಂತಹ ಯಾವುದೋ ಬಿಸ್ಕೆಟ್ ತೊಗೊಂಡು ಹಾಗೆ ಹಾಕೋದಕ್ಕಿಂತ ಮನೆಯಲ್ಲಿ ಮಾಡಿರ್ತಕ್ಕಂಥ ಆಹಾರಗಳು ಯಾವ್ದಾದ್ರು ಇದ್ದರೆ, ಚಪಾತಿ ಆಗಿರ್ಬೋದು, ಅನ್ನ ಆಗಿರ್ಬೋದು, ಈ ರೀತಿಯಾದ ಪದಾರ್ಥಗಳನ್ನು ನಾಯಿಗೆ ಬಡಿಸೋದ್ರಿಂದ, ಅಂದರೆ ನಾವು ತಿನ್ನೋ ಒಂದು ತುತ್ತಿನಿಂದ ತೆಗೆದು ಕೊಟ್ಟಾಗ ಬಹಳ ಈ ನವಗ್ರಹಗಳ ಒಂದು ಕೆಟ್ಟ ಪ್ರಭಾವಗಳು ನಮ್ಮ ಜೀವನದಲ್ಲಿ ಏನಾಗ್ತಿರುತ್ತೆ, ಅದು ಕಮ್ಮಿ ಆಗುತ್ತೆ. ಹಾಗೆಯೇ ನವಗ್ರಹಗಳು ನಮ್ಮ ಮೇಲೆ ಶುಭ ಫಲಗಳನ್ನು ಬೀರ್ತಾ ಇದ್ದರೆ ಅದು ಹೆಚ್ಚಾಗಿ ಆಶೀರ್ವಾದ ಮಾಡಿ, ಅವರು ನಮಗೆ ಹೆಚ್ಚಾಗಿ ಆಶೀರ್ವಾದ ಮಾಡಿ ನಮಗೆ ಒಳ್ಳೆಯದನ್ನು ಮಾಡ್ತಾರೆ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೊಂದು ಲೈಕ್ ಕೊಡಿ. ಟ್ರೆಡಿಷನಲ್ ಟ್ರ್ಯಾಂಕ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ದಿನವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಹೊಸ ವಿಚಾರಗಳನ್ನು ಈ ಚಾನಲ್ನಲ್ಲಿ ನಾನು ತಿಳಿಸ್ತಾ ಬರ್ತೀನಿ. ಉಪಯೋಗ ಆಗತ್ತೆ ನಿಮ್ಮ ಜೀವನದ ಉದ್ಧಾರಕ್ಕಾಗಿ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಮತ್ತೆ ಬರ್ತೀನಿ ನಾಳೆ. ಸರ್ವೇ ಜನ ಸುಖಿನೋ ಭವಂತು. ಹರೇ ರಾಮ.